ಧರ್ಮಸ್ಥಳ ದೇವಸ್ಥಾನ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಇವರನ್ನ ಗುರಿಯಾಗಿಸಿ ಮಾಡಿದಂತ ಷಡ್ಯಂತ್ರಗಳು ಒಂದೊಂದಾಗೆ ಬಯಲಾಗ್ತಾ ಇದೆ. ಹೇಳಿದಂತ ಅಷ್ಟೂ ಕಥೆಗಳು, ಕೊಟ್ಟಂತ ಅಷ್ಟೂ ದೂರುಗಳು ಸುಳ್ಳು ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಎಸ್ಐಟಿ ತನಿಖೆಯ ನಂತರ ದೂರುದಾರರನ್ನ ಮುಂದಿಟ್ಟು ತನ್ನದೇನೋ ಸಾಧಿಸೋದಕ್ಕೆ ಸಾಧ್ಯ ಇದೆ ಅಂತ ಬಯಸಿದಂತ ಸೂತ್ರಧಾರರಿಗೂ ಸದ್ಯ ಗಡಗಡ ಶುರುವಾಗಿದೆ, ನಡುಕ ಶುರುವಾಗಿದೆ. ಯಾವಾಗ ಪೊಲೀಸರು ಬಂದು ನಮ್ಮ ಮನೆಯ ಬಾಗಿಲನ್ನ ತಟ್ಟುತ್ತಾರೆ ಅನ್ನುವಂತ ಆತಂಕ ಶುರುವಾಗಿದೆ. ಈ ಮಧ್ಯೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಎಸ್ಐಟಿ ಕಸ್ಟಡಿಗೆ ಮಾಸ್ಕ್ ಮ್ಯಾನ್ ಅನ್ನು ಒಪ್ಪಿಸಲಾಗಿದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಆತನನ್ನ ಕಸ್ಟಡಿ ಕೇಳಿತ್ತು ಎಸ್ಐಟಿ. ಸದ್ಯ ಆತನನ್ನ ಕಸ್ಟಡಿಗೆ ಕೊಡಲಾಗಿದೆ. ಹೆಚ್ಚಿನ ವಿಚಾರಣೆಯ ಅಗತ್ಯ ಇದೆ ಅನ್ನೋ ಕಾರಣಕ್ಕಾಗಿ ಆತನನ್ನ ಕಸ್ಟಡಿಗೆ ಪಡೆದಿದೆ ಎಸ್ಐಟಿ. ಇಷ್ಟು ದಿನ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚೆನ್ನ ಸುರಕ್ಷಿತವಾಗಿದ್ದ. ಆದರೆ ಈಗ ಆತನ ಬಂಡವಾಳ ಬಯಲಾಗಿದೆ. ಆತನ ಬಂಡವಾಳ ಬಯಲಾದ ಬೆನ್ನಿಗೆ ಆತನನ್ನ ಸದ್ಯ ಎಸ್ಐಟಿ ಕಸ್ಟಡಿ ಕೇಳಿದೆ. 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದು ಆತನನ್ನ ವಿಚಾರಣೆ ಮಾಡೋದಕ್ಕೆ ನ್ಯಾಯಾಲಯದಿಂದ ಅನುಮತಿಯನ್ನು ಪಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇಷ್ಟು ದಿನ ವಿಟ್ನೆಸ್ ಆಗಿ ಸಾಕ್ಷಿಯಾಗಿದ್ದ ಚಿನ್ನಯ್ಯ ಈಗ ಆರೋಪಿಯಾಗಿ ಕಸ್ಟಡಿ ಸೇರ್ತಾ ಇದ್ದಾನೆ. ಚಿನ್ನಯ್ಯ ಸಾಕ್ಷಿಯಾಗಿ ಇರೋದಕ್ಕೂ ಆರೋಪಿಯಾಗಿರೋದಕ್ಕೂ ವ್ಯತ್ಯಾಸ ಇದೆ. ಸದ್ಯ ಆತನನ್ನ ಆರೋಪಿಯನ್ನಾಗಿ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಈ ಕೇಸ್ನಲ್ಲಿ ಆತನೇ ಕೊಟ್ಟಿರುವಂತ ಕೇಸಲ್ಲಿ ಈಗ ಆತನೇ ಆರೋಪಿ. ಟೈಮ್ ಹೆಂಗೆಲ್ಲ ಬದಲಾಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ. ತಾನೇ ಕೊಟ್ಟಿರುವಂತ ಕೇಸಲ್ಲಿ ತಾನೇ ಆರೋಪಿ. ತಾನು ಕೊಟ್ಟಂತ ಕೇಸು ಸುಳ್ಳು ಅನ್ನೋದನ್ನ ಆತನೇ ಹೇಳಿಕೊಂಡಿದ್ದಾನೆ. ಪ್ರಾರಂಭದ ವಿಚಾರಣೆಯಲ್ಲಿ ಅಂದ್ರೆ ನಿನ್ನೆ ಮೊನ್ನೆ ಎಲ್ಲ ಆತನನ್ನ ಕಸ್ಟಡಿಯಲ್ಲಿಟ್ಟು ವಿಚಾರಣೆಯನ್ನ ಮಾಡಲಾಯಿತು. ಆತನೇ ಒಪ್ಕೊಂಡಿದ್ದಾನೆ, ಸುಳ್ಳು ನಾನು ಹೇಳಿದ್ದು, ಹಸಿ ಸುಳ್ಳು ಹೇಳಿದ್ದೀನಿ, ನನ್ನ ಹಿಂದೆ ಇನ್ಯಾರೋ ಇದ್ದಾರೆ, ಅವ್ರು ಹೇಳಿಕೊಟ್ಟಿದ್ದನ್ನು ನಾನು ಮಾಡಿದ್ದೀನಿ ಅಂತ ಆತ ಹೇಳಿರೋದ್ರಿಂದ ಈತನನ್ನು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಬಹಳ ಜನರ ಪಾಲಿಗೆ ಹೀರೋ ಆಗಿದ್ದ ಈತ. ಹೆಂಗೆ ಅಂತಂದ್ರೆ ನ್ಯಾಯ ಕೇಳ್ತಿದ್ದಾನೆ, ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಪಾಪ ಈತನಿಗೆ ಪಾಪ ಪ್ರಜ್ಞೆ ಕಾಡಿ ಹೋರಾಟ ಮಾಡ್ತಿದ್ದಾನೆ. ದೊಡ್ಡ ಶಕ್ತಿಯ ವಿರುದ್ಧ ಹೋರಾಟ ಮಾಡ್ತಿದ್ದಾನೆ, ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಹೋರಾಟ ಮಾಡ್ತಿದ್ದಾನೆ ಅಂತ ಈತನಿಗೊಂದು ಹೆಸರನ್ನು ಕೊಡಲಾಗಿತ್ತು. ಒಂದು ಕಾಲ್ಪನಿಕ ಹೆಸರನ್ನ ಕೊಟ್ಟು ಈತನನ್ನ ಹೀರೋ ಮಾಡಲಾಗಿತ್ತು. ಈಗ ಆತನೇ ವಿಲನ್ ಆಗಿದ್ದಾನೆ ಈ ಕೇಸಲ್ಲಿ. ಸುಳ್ಳು ಹೇಳಿರೋದು ಸ್ಪಷ್ಟವಾಗಿದೆ, ಹಸಿ ಸುಳ್ಳು ಹೇಳಿರೋದು ಸ್ಪಷ್ಟವಾಗಿದೆ. ದುಡ್ಡಿನ ಆಸೆಗಾಗಿ, ಇನ್ಯಾವುದೋ ಆಸೆಗಾಗಿ, ಇನ್ಯಾರದ್ದೋ ಹಿತಾಸಕ್ತಿಗೋಸ್ಕರ ಸುಳ್ಳು ಹೇಳಿದ್ದಾನೆ ಅನ್ನೋದು ಸ್ಪಷ್ಟ ಆಗಿದೆ. ಇಡೀ ಸರ್ಕಾರದ ಕೆಲಸ, ಪೊಲೀಸರ ಕೆಲಸ, ಇದೆಲ್ಲವನ್ನ ದಾರಿ ತಪ್ಪಿಸಿದ್ದಾನೆ. ಈತನ ಸುಳ್ಳಿನಿಂದಾಗಿ ಸೃಷ್ಟಿಯಾದಂಥ ಅನಾಹುತಗಳೆಷ್ಟು. ಧರ್ಮಸ್ಥಳದ ವಿರುದ್ಧ ಹೋರಾಟ ನಡೆಯಿತು, ದೇವಸ್ಥಾನದ ವಿರುದ್ಧ. ದೇವಸ್ಥಾನದ ಆಡಳಿತ ಬದಲಾಗಬೇಕು ಅಂತ ಕೆಲವರೆಲ್ಲ ಮಾತನಾಡೋದಕ್ಕೆ ಶುರು ಮಾಡಿದರು. ಇಂಥದ್ದೆಲ್ಲ ಆಯಿತು. ಒಂದು ಶ್ರದ್ಧಾ ಕೇಂದ್ರವನ್ನು ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಲಾಯಿತು ಈತನ ಆರೋಪವನ್ನು ಮುಂದಿಟ್ಟುಕೊಂಡು. ಈತ ಹೇಳಿದಂತ ಹೋದಲ ಬಂದಲೆಲ್ಲ ಅಗಿಯೋದಕ್ಕೆ ಶುರು ಮಾಡಿದರು. ಇನ್ಕ್ಲೂಡಿಂಗ್ ಬಾಹುಬಲಿ ಬೆಟ್ಟದ ಸಮೀಪ ಶ್ರದ್ಧಾ ಕೇಂದ್ರ, ಅದು ಜೈನ ಧರ್ಮೀಯರ ಶ್ರದ್ಧಾ ಕೇಂದ್ರ, ಅಲ್ಲೂ ಅಗಿಯಲಾಯಿತು. ನೇತ್ರಾವತಿ ಸ್ನಾನಘಟ್ಟದ ಬಳಿ ಅಗಿಯಲಾಯಿತು ಈತ ಹೇಳಿದ್ದಕ್ಕೆ. ಇನ್ನೂ ಈತ ಪಟ್ಟಿ ಕೊಟ್ಟಿದ್ದ 100. ಅಂದ್ರೆ ಈತನ ಪ್ಲಾನ್ ಇತ್ತು ಅಂತ ಅನ್ಸುತ್ತೆ, ಉಜಿರೆಯಿಂದ ಚಾರ್ಮಾಡಿ ಘಾಟ್ವರೆಗೂ ಕೂಡ ಅಗಿಸಬೇಕು ಅಂತ ಪ್ಲಾನ್ ಏನಾದ್ರೂ ಇಟ್ಕೊಂಡು ಬಂದಿದ್ನ ಗೊತ್ತಿಲ್ಲ. ಈತ ಹೇಳಿದಲ್ಲ ಅಗಿಯೋದೇ ಕೆಲಸ ಆಗಿಬಿಟ್ಟಿತ್ತು ಎಸ್ಐಟಿ ಅಧಿಕಾರಿಗಳಿಗೆ. ಕೊನೆ ಗೊತ್ತಾಯ್ತು ಇದು ಪಾರ್ಟಿ ಬುರುಡೆ ಅಂತ. ಕೈಯಲ್ಲಿ ಬುರುಡೆ ಮಾತ್ರ ಅಲ್ಲ, ಇದು ಹೇಳ್ತಿರೋದು ಕೂಡ ಬುರುಡೆ. ಬುರುಡೆಯೊಂದು ಇಟ್ಕೊಂಡು ಬಂದಿರುವಂತ ವ್ಯಕ್ತಿ ಬಾಯಲ್ಲಿ ಬರ್ತಾ ಇರೋದು ಕೂಡ ಸುಳ್ಳುಗಳೇ ಅನ್ನೋದು ಎಸ್ಐಟಿ ಅಧಿಕಾರಿಗಳಿಗೆ ಸ್ಪಷ್ಟವಾಗ್ತಾ ಹೋಯಿತು. ತಕ್ಷಣ ಆತನನ್ನ ವಿಚಾರಣೆ ಮಾಡೋ ರೀತಿಯಲ್ಲಿ ವಿಚಾರಣೆ ಮಾಡಿದ್ದಾರೆ. ನಾವು ಮೊನ್ನೆನೇ ಹೇಳಿದ್ವಿ, ರಿವರ್ಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ಇಲ್ಲಿ ಅಂತ. ನಿನ್ನೆಲ್ಲ ಮೊನ್ನೆ ನ್ಯೂಸ್ ಫಸ್ಟ್ ಈ ಬಗ್ಗೆ ವಿಸ್ತೃತವಾದಂಥ ಸುದ್ದಿಯನ್ನು ಪ್ರಸಾರ ಮಾಡಿತು. ಮೊನ್ನೆ ಎಲ್ಲ ಆಗ್ತಾ ಇದ್ದಿದ್ದು ಅಂದ್ರೆ ಆತ ಬಂದಾಗ ಆಗ್ತಾ ಇದ್ದಿದ್ದು ಆತ ಹೇಳಿದಂಗೆ ಮಾಡೋದು.
ನಂತರ ಆಗಿದ್ದು ರಿವರ್ಸ್ ಇನ್ವೆಸ್ಟಿಗೇಷನ್. ಈತ ಏನು, ಈತನ ಹಿನ್ನೆಲೆ ಏನು, ಈತ ಎಲ್ಲಿಯವನು, ಈತನ ಹಿಂದೆ ಯಾರಿದ್ದಾರೆ, ಈತ ಈ ರೀತಿ ಹೇಳೋದಕ್ಕೆ ಕಾರಣ ಏನು, ಇದೆಲ್ಲವನ್ನ ಕೂಡ ಹುಡುಕುವಂತ ಪ್ರಯತ್ನವನ್ನ SIT ಅಧಿಕಾರಿಗಳು ಮಾಡಿದರು. ಈತನ ಜೊತೆಗೆ ಕೆಲಸ ಮಾಡಿದವರನ್ನ ಕರೆದರು SIT ವಿಚಾರಣೆಗೆ. ಈ ರೀತಿ ಹೇಳ್ತಿದ್ದಾನೆ, ನಿಜಾನಾ ಅಂತ ಕೇಳಿದ್ರು, ಇಲ್ಲ ಅಂತ ಬಂತು ಉತ್ತರ. 4 ವರ್ಷದ ಅವಧಿ ಆತನ ಜೊತೆಗೆ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನ ಕರೆಯಲಾಯಿತು. ನೀವು ಇವನ್ ಜೊತೆಗಿದ್ದಾಗ ಮೃತದೇಹಗಳನ್ನು ಹೂತು ಹಾಕಿದ್ದು ನಿಜಾನಾ ಅಂತ ಕೇಳಿದ್ರೆ, ಈ ತಂದೆ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಬಂದವರು, ಈತನ ಜೊತೆ ಕೆಲಸ ಮಾಡಿದವರು, ಆತನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟರು SITಗೆ. ಇದರ ಬೆನ್ನಿಗೆ SITಗೆ ಕ್ಲಿಯರ್ ಆಯಿತು, ಇದು ಪಾರ್ಟಿ ಬುರುಡೆ, ಸುಳ್ಳು, ಅಪ್ಪಟ ಸುಳ್ಳುಗಳನ್ನ ಹೇಳಿ ತನಿಖೆಯ ದಾರಿ ತಪ್ಪಿಸಿರೋದು ಸ್ಪಷ್ಟ ಆಯಿತು. ಬೆನ್ನಿಗೆ ಇವತ್ತು ಈತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬೆನ್ನಿಗೆ ಹೆಚ್ಚಿನ ವಿಚಾರಣೆಯ ಅಗತ್ಯ ಇದೆ, ಈತನನ್ನು ಕಸ್ಟಡಿ ಕೊಡಿ ಅಂತ ಕೇಳಿದ್ದಾರೆ. ನ್ಯಾಯಾಲಯ ಅದನ್ನು ಅನುಮತಿಸಿದೆ. ಈತನನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಮುಂದೆ ಶುರುವಾಗುತ್ತೆ ಹಬ್ಬ. ಯಾರ್ಯಾರು ಈತನ ಹಿಂದೆ ಇದ್ದಾರೋ ಒಬ್ಬೊಬ್ಬರನ್ನು ಕರೆಸಲಾಗುತ್ತೆ. ಯಾರ್ಯಾರು ಈತನನ್ನ ಮುಂದಿಟ್ಟು ಬುರುಡೆ ಕಥೆಯನ್ನು ಹೆಣೆದಿದ್ದಾರೋ, ಈ ವಿಡಿಯೋಗಳನ್ನ ಮಾಡಿಕೊಂಡು ಬಾಯಿಗೆ ಬಂದ ಕಥೆಗಳನ್ನ ಹೇಳಿದಾರೋ ಎಲ್ರಿಗೂ ಶುರುವಾಗುತ್ತೆ. ಶನಿ ಹೆಗಲೇರೋದು ಅಂತ ಹೇಳ್ತಾರೆ, ಹೆಗಲೇರೋದಕ್ಕೆ ಶುರುವಾಗಿದೆ. ಬೇಸ್ಲೆಸ್ ಆರೋಪಗಳನ್ನ ಮಾಡ್ತಾ, ಯಾವುದೇ ಸಾಕ್ಷ್ಯಗಳಿಲ್ಲದೆ AI ಟೂಲ್ಗಳನ್ನು ಬಳಸಿ ವಿಡಿಯೋ ಮಾಡೋದು, ಯಾರೋ ದಾರಿಯಲ್ಲಿ ಹೋಗೋದವ್ರಿಗೆ ಮೈಕ್ ಹಿಡಿಯೋದು, ಬಾಯಿಗೆ ಬಂದಾಗ ಬಯಸೋದು. ಧರ್ಮಸ್ಥಳ ಸರಿ ಇಲ್ಲ, ಧರ್ಮಸ್ಥಳ ಗ್ರಾಮ ಸರಿ ಇಲ್ಲ, ಧರ್ಮಸ್ಥಳದ ಆಟೋ ಚಾಲಕರು ಸರಿ ಇಲ್ಲ, ಧರ್ಮಸ್ಥಳದ ಆಡಳಿತಾಧಿಕಾರಿಗಳು ಸರಿ ಇಲ್ಲ, ಏನೇನು ಕಥೆಗಳನ್ನು ಇವರು ಸೃಷ್ಟಿ ಮಾಡಿದ್ದು. ಒಬ್ಬ ಯೂಟ್ಯೂಬರು ಆತ ಹೇಳ್ತಾನೆ 1000ಕ್ಕೂ ಅಧಿಕ ಹೆಣ್ಣು ಮಕ್ಕಳನ್ನ ಕೊಂದು ಹೂತು ಹಾಕಿದ್ದಾರೆ, ನೀವೆಲ್ಲ ದಂಗೆ ಹೇಳಿ ಅಂತ ಪ್ರಚೋದನೆ ಕೊಡ್ತಾನೆ. ಈತ ಹೇಳಿದ ಮಾತಿನ ಆಧಾರದ ಮೇಲೆ ಈ ಚಿನ್ನಯ್ಯನ ಮಾತನ್ನ ಕೇಳಿಕೊಂಡು ದಂಗೆ ಹೇಳೋದಕ್ಕೆ ಪ್ರಚೋದನೆ ಕೊಡಲಾಗುತ್ತೆ. ಸೊ ಇಂಥ ಪರಿಸ್ಥಿತಿ. ಸೊ ಈಗೆಲ್ಲ ಸುಳ್ಳುಗಳಲ್ಲಿ ಕಟ್ಟಿದಂತ ಸೌಧ ಕುಸಿದು ಬಿದ್ದಿದೆ. ಆ ಸೌಧ ಕುಸಿದು ಬಿದ್ದಿದ್ದು ಈ ಚಿನ್ನಯ್ಯ ಮತ್ತು ಈತನ ಹಿಂದೆ ಇರುವಂತವರ ತಲೆಯ ಮೇಲೆ. ಸದ್ಯ ಪೊಲೀಸರು ರಿವರ್ಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸತ್ಯ ಒಂದೊಂದಾಗಿ ಆಚೆ ಬರುವಂತ ಸಾಧ್ಯತೆ ಕಾಣ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಸುಳ್ಳುಗಳಲ್ಲೇ ನಿರ್ಮಿಸಿರುವಂತ ಸೌಧ ಕುಸಿದು ಬಿದ್ದು ಇವರ ತಲೆ ಮೇಲೆ ಬಿತ್ತ ಅಂತ ಅನಿಸ್ತಾ ಇದೆ ಈಗ. ಖಂಡಿತ ರಕ್ಷತ್, ಏನು ಸುಳ್ಳುಗಳ ಮೇಲೆ ಇದೊಂದು ಸೌಧವನ್ನ ಕಟ್ಟಿದ್ರು, ಈ ಒಂದು ಕಥೆಯನ್ನ ಹೆಣೆದಿದ್ರು, ಇದೆಲ್ಲವೂ ಈಗ ಕುಸಿದು ಬಿದ್ದಿದೆ. ಎಲ್ಲವೂ ಪಾರದರ್ಶಕವಾಗಿ ಕ್ಲಿಯರ್ ಆಗ್ತಾ ಇದೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಅಂದರೆ SIT ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರತಿಯೊಂದು ಹೊರಬರಲಿದೆ. ಯಾಕಂದ್ರೆ ಈಗ SIT ಅಧಿಕಾರಿಗಳು ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಯಾಕಂದ್ರೆ ಇದೆಲ್ಲವೂ ಒಂದು ಪ್ಲಾಟ್, ಒಂದು ದೊಡ್ಡ ಒಂದು ಷಡ್ಯಂತ್ರ ಅನ್ನೋದು ಈಗಾಗಲೇ ಸಾಬೀತಾಗ್ತಾ ಇರುವಂಥದ್ದು. ಇದರ ಹಿಂದೆ ಯಾರಿದ್ದಾರೆ, ಸೂತ್ರಧಾರಿ ಯಾರಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗಿರುವಂಥದ್ದು. ಹೇಗೆ ಆತನನ್ನ ಕರ್ಕೊಂಡು ಬಂದ್ರು, ಯಾವ ರೀತಿ ಪ್ಲಾನ್ ಮಾಡಿದ್ರು, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ರು, ಅದಕ್ಕೆ ಹಾರ್ಬರಿಂಗ್ ಸಪೋರ್ಟ್ ಯಾವ ರೀತಿ ಮಾಡಿದ್ರು, ಯಾರೆಲ್ಲ ಇದರಲ್ಲಿ ಸೇರ್ಕೊಂಡು, ಇದು ದೊಡ್ಡ ಒಂದು ನೆಕ್ಸಸ್ ಅನ್ನೋದು ಈಗ ಬಯಲಾಗ್ತಾ ಇರುವಂಥದ್ದು. ಯಾಕಂದ್ರೆ ವಕೀಲರ ತಂಡ, ಹಾಗೇನೆ ಅದಕ್ಕೆ ಸಪೋರ್ಟ್ ಆಗಿ ಬಂದವರು ಯೂಟ್ಯೂಬರ್ಗಳಿಗೆ ಹೇಗೆ ಯಾಕೆ ಇವರನ್ನ ಸೇರಿಸ್ಕೊಂಡ್ರು, ಯಾವ ರೀತಿ ಈ AI ಟೂಲ್ ಅನ್ನ ಬಳಸಿ ಯಾವ ರೀತಿ ವಿಡಿಯೋವನ್ನ ಮಾಡಬೇಕು, ಹಾಗೇನೆ ಯೂಟ್ಯೂಬ್ಗಳು ಯಾಕೆ ಇದಕ್ಕೆ ಸೇರ್ಕೊಂಡ್ರು, ಯಾವ ರೀತಿ ಅವರಿಗೆ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ, ಆಮಿಷ ಕೊಟ್ಟಿದ್ದಾರೆ ಅನ್ನೋದು ಪ್ರತಿಯೊಂದು ಈಗ ಬಯಲಾಗಬೇಕು. ಪ್ರತಿಯೊಂದು ಈ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ, ಫಸ್ಟ್ ಇಂದ ಹಿಡಿದು ಯಾರು ಆತನನ್ನ ಭೇಟಿಯಾದ್ರು, ಆತನನ್ನ ಯಾರು ಮನವೊಲಿಸಿದ್ರು, ಹಣದ ಯಾರೆಲ್ಲ ಒದಗಿಸಿದ್ರು, ಫಂಡಿಂಗ್ ಯಾರು ಮಾಡಿದ್ರು, ಅದರ ನಂತರ ಆತ ಎಲ್ಲಿದ್ದ, ಯಾವ ರೀತಿ ಆತನನ್ನ ಟ್ರೈನ್ ಮಾಡಿದ್ರು, ಯಾವ ರೀತಿ ಆತನನ್ನ ಮಾತಾಡಬೇಕು, ಮತ್ತೆ ಈ ವಕೀಲರ ತಂಡವನ್ನು ಯಾರು ಕರ್ಕೊಂಡು ಬಂದ್ರು, ಪ್ರತಿಯೊಂದು ಅವರೇ ಒಂದು ಎಲ್ಲವನ್ನ ಪ್ಲಾಂಟ್ ಮಾಡಿ ಯಾವ ರೀತಿ ಈ ಒಂದು ಷಡ್ಯಂತ್ರವನ್ನು ಎಕ್ಸಿಕ್ಯೂಟ್ ಮಾಡಿದ್ರು ಅನ್ನೋದು ಪ್ರತಿಯೊಂದು ಇನ್ವೆಸ್ಟಿಗೇಷನ್ಗೆ ಬರಬೇಕು. ಎಲ್ಲವೂ ಈಗ ಇನ್ವೆಸ್ಟಿಗೇಷನ್ ಅಲ್ಲಿ SIT ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದೆ ಬರುತ್ತೆ. ಯಾರೆಲ್ಲ ಇದರಲ್ಲಿ ಶಾಮಿದೆ ಅವರ ಹೇಳಿಕೆಗಳನ್ನ ಕೂಡ ಅವರಿಗೆ ನೋಟಿಸ್ ಕೊಟ್ಟು ಹೇಳಿಕೆಗಳನ್ನ ಪಡೆಯುವಂಥದ್ದು ಮತ್ತೆ ಅವರನ್ನ ಬಂಧನ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ GN ಮೋಹನ್ ಅವರು ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ.
ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ತಾನು ತೋಡಿದ ಗುಂಡಿಗೆ ತಾನೇ ಬೀಳೋದು ಅಂತ ಒಂದು ಮಾತಿದೆ, ಹಂಗಾಗ್ಬಿಟ್ಟಿದೆ ಈ ಕೇಸಲ್ಲಿ. ಹೌದೌದೌದು, ಕೇಳಿಸ್ತಾ ಇದೆಯಾ? ಬರ್ತಾ ಇಲ್ಲ ಕ್ಲೀನಾಗಿ? ಕೇಳಿಸ್ತಾ ಇದೆ ಸರ್, ನೀವು ಮಾತನಾಡೋದು ಕೇಳ್ತಾ ಇದೆ. ಕೇಳಿಸ್ತಾ ಇದೆಯಾ? ಓಕೆ ಓಕೆ ಓಕೆ, ಕೇಳಿ 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 ಇವಾಗ. ಸರ್ ನಾನು ಅದೇ ಕೇಳ್ತಾ ಇದ್ದೆ, ತಾನೇ ತೋಡಿದ ಗುಂಡಿಗೆ ತಾನೇ ಬೀಳೋದು ಅಂತ. ದೂರುದಾರ ಈಗ ಅರೆಸ್ಟ್ ಆಗಿದ್ದಾನೆ, ಏನು ಹೇಳ್ತೀರಿ ಸರ್? ಎಕ್ಸ್ಪೆಕ್ಟೆಡಾ ಇದು? ಹೌದೌದು, ಬಹುಶಃ ಮೊದಲೇ 2 ಗುಂಡಿಗಳು ಏನಾರ ನಮಗೆ ಯಾವುದೇ ಏನು ಬಾಡಿ ಸಿಕ್ಕಿಲ್ಲ, ಅವ್ರು ಹೇಳಿದ ರೀತಿ ಒಂದು ಅಸ್ಥಿಪಂಜರಗಳು ಸಿಕ್ಕಿಲ್ಲ ಅಂತ ಗೊತ್ತಾದ ತಕ್ಷಣವೇ ನಮಗೆ ಏನಿಸ್ತದೆ, ಇದು ಸ್ವಲ್ಪ ಎಲ್ಲೋ ಮಿಸ್ಲೀಡ್ ಆಗ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಕಳೆದ 2 ಬಾರಿ ಏನೇ ಅವರು ಗಂಡಿನ ಇದು 1 ಮತ್ತು 2ನೇ ಗುಂಡಿನಲ್ಲಿ ಬಾಡಿ ಸಿಕ್ಕಿಲ್ಲ ಅಂತೇಳಿ ನಮಗೆ ಸ್ವಲ್ಪ ಏನೋ ವಿಚಾರ ಗೊತ್ತಾಗ್ತಾ ಇತ್ತು. ಅದನ್ನು ನೋಡಿದಾಗಲೇ ನಮ್ಗೆ ಅನ್ನಿಸ್ತಾ ಇತ್ತು ಇಲ್ಲೇನೋ ಸ್ವಲ್ಪ ಸಿಕ್ಕಾಬಟ್ಟೆ ಮಿಸ್ಲೀಡ್ ಆಗಿದೆ ಅಂತೇಳಿ ನಾನು ಕೂಡ ತಿಳ್ಕೊಳ್ತಾ ಇದ್ವಿ ಆವಾಗ ನಾವು. ಖಂಡಿತವಾಗ್ಲೂ ಈಗ ಭಾಳ ಏನು ಸರ್ಕಾರಕ್ಕೆ ಮತ್ತು ಕೋರ್ಟ್ಗೆ ಜನಗಳಿಗೆ ಎಲ್ರಿಗೂ ಕೂಡ ಮಿಸ್ಲೀಡ್ ಮಾಡಿ ಜನಗಳನ್ನ ತಪ್ಪುದಾರಿಗೆಳೆದಿರೋದು ಕೂಡ ಕಂಡುಬಂದಿದೆ. ಮತ್ತು ಎಲ್ರಿಗೂ ಕೂಡ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರ್ತಕ್ಕಂಥದ್ದು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಕಂಡುಬಂದಿದೆ. ಈ ರೀತಿ ಮಾಡಿರ್ತಕ್ಕಂಥದ್ದು ಈತ ಒಬ್ಬನೇ ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಕೂಡ ನಮಗೆ ಒಂದು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದಲ್ಲದೇ ನನಗೆ ಅನ್ನಿಸ್ತಾ ಇದೆ, ಈ ಬುರುಡೆ ಅನ್ನೋದು ಎಲ್ಲಿ ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವುದೋ ಒಂದು ಸ್ಮಶಾನದಲ್ಲಿ ಸಿಕ್ಕಿರ್ಬೋದು, ಅಥವಾ ಇನ್ನೊಂದು ಕಡೆ ಸಿಕ್ಕಿರ್ಬೋದು, ಎಲ್ಲಿ ಸಿಕ್ಕಿದೆಯೋ ಗೊತ್ತಿಲ್ಲ, ಎಲ್ಲಿ ಕಲೆಕ್ಟ್ ಮಾಡಿದ್ರೋ ಗೊತ್ತಿಲ್ಲ, ಆತನಿಗೆ ಯಾರು ಕೊಟ್ಟರೋ ಗೊತ್ತಿಲ್ಲ, ಅಥವಾ ಅವನೇ ತೊಗೊಂಬಂದ, ಅಥವಾ ಅವನಿಗೆ ಇರ್ತಕ್ಕಂಥ ಪ್ರವೋಕರ್ಸ್ ಏನಾರು ತಂದು ಕೊಟ್ರ, ಅಥವಾ ಎಲ್ಲಿಂದ ಅದು ಸಿಕ್ತು, ಅದನ್ನು ಪಡ್ಕೋಬೇಕಾದ್ರೆ ಒಂದು ಕಾನೂನು ರೀತಿ ನೀತಿಗಳಿವೆ, ಅದನ್ನು ತೊಗೊಬರ್ಬೇಕಾಗ್ತದೆ. ಅದನ್ನು ತೆಗೆದುಕೊಂಡೋಗಿ ನೇರವಾಗಿ ಕೋರ್ಟ್ಗೆ ಕೊಟ್ಟರು ಅಂತಲೂ ಕೂಡ ಕೇಳ್ಪಟ್ಟಿದ್ದೀನಿ ನಾನು. ಯಾವ ರೀತಿ ಅದನ್ನು ನಾವು ಅಕ್ಸೆಪ್ಟ್ ಮಾಡಿತ್ತು ಕೋರ್ಟು ಅನ್ನೋದು ಕೂಡ ನನಗೆ ಅರ್ಥ ಆಗಿಲ್ಲ. ಅದು ಇದುವರೆಗೂ ಕೂಡ ಅರ್ಥ ಆಗಿಲ್ಲ ಅದನ್ನು. ಇದು ಕೂಡ ನಮಗೆ ಪ್ರಶ್ನೆಯಾಗಿ ಉಳಿದಿದೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಪ್ರಕರಣದಲ್ಲಿ ಒಂದು ದೊಡ್ಡ ಡ್ರಾಮಾಗಳು ಕೂಡ ನಡೆದಿದೆ ಅಂತೇಳಿ ಕಂಡು ಬರ್ತಾ ಇದೆ. ರಕ್ಷಿತ್ ಅವರೇ ಸರ್, ಇಲ್ಲಿ ಮಿಸ್ಲೀಡಿಂಗ್ ದ ಜುಡಿಷಿಯಲ್ ಸಿಸ್ಟಮು ಮತ್ತು ಮಿಸ್ಲೀಡಿಂಗ್ ದ ಪೊಲೀಸ್ ಡಿಪಾರ್ಟ್ಮೆಂಟು, ಇದು ಎಷ್ಟರ ಮಟ್ಟಿಗೆ ಸೀರಿಯಸ್ ಆದಂಥ ಅಫೆನ್ಸ್ ಆಗುತ್ತೆ ಸರ್ ಇದು? ಖಂಡಿತವಾಗ್ಲೂ ಪೊಲೀಸ್ಗೆ ಮಿಸ್ಲೀಡ್ ಮಾಡಿದ್ರು, ಮತ್ತು ಸರ್ಕಾರಕ್ಕೆ ಮಾಡೋದು, ಮತ್ತು ಕೋರ್ಟ್ಗೆ ಮಾಡೋದು, ಜನಗಳಿಗೆ ಮಾಡೋದು ಎಲ್ಲ ಕೂಡ ಮಿಸ್ಲೀಡ್ ಆಗಿದೆ. ಇದು ಭಾಳ ಒಂದು ಕಠಿಣವಾದ ಒಂದು ಕಾನೂನು ಕ್ರಮವನ್ನು ಈ ಮುಂದಿನ ತನಿಖೆಯಲ್ಲಿ ಅದನ್ನು ಯಾಕೋಸ್ಕರ ಆಗಿದೆ, ಏನಕ್ಕೋಸ್ಕರ ಇದು ಮಾಡಿದ್ದಾರೆ, ಇದರಿಂದ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಮ್ಮ SIT ಟೀಮ್ ಪತ್ತೆ ಹಚ್ಚುತ್ತದೆ. ಅದು ಖಂಡಿತವಾಗ್ಲೂ ಪತ್ತೆ ಹಚ್ಚುತ್ತೆ. ನಮ್ಮ ಪೊಲೀಸ್ನವ್ರಿಗೆ ಇದು ಯಾವುದೋ ದೊಡ್ಡ ವಿಚಾರ ಇಲ್ಲ, ಇದು ದೊಡ್ಡ ಒಂದು ಅಪರಾಧ ಪ್ರಕರಣ ಅಂತಲೂ ಕೂಡ ಹೇಳ್ಬೋದು. ರಕ್ಷಿತ್ ಅವರ ಇದನ್ನ ಸರ್, ಈಗ ಆತ ಕೊಟ್ಟಿರುವಂಥ ದೂರಾಗಿತ್ತು, ನಾನು 100ಕ್ಕೂ ಅಧಿಕ ಮೃತದೇಹಗಳನ್ನು ಹೂತು ಹಾಕಿದ್ದೀನಿ. ಆ ದೂರಿನ ಅಡಿಯಲ್ಲಿ ಈತನನ್ನ ಅರೆಸ್ಟ್ ಮಾಡೋದಕ್ಕೆ ಬರುತ್ತಾ, ಅಥವಾ ಪ್ರತ್ಯೇಕವಾಗಿ FIR ಮಾಡ್ಕೊಳ್ಬೇಕಾ? ಈಗ ಅದು ನ್ಯಾಯಾಲಯದಿಂದ ಆದೇಶ ಬಂದು, ಆದೇಶದ ಆದ ಮೇರೆಗೆ ಇವರು ಆ ವಿಚಾರವನ್ನು ತನಿಖೆಗೆ ತೊಗೊಂಡಿದ್ದಾಗಿರ್ತದೆ. ಸೊ ಆ ಕಾರಣಕ್ಕೆ ಏನಾಗ್ತದೆ ಅಂದರೆ, ನ್ಯಾಯಾಲಯಕ್ಕೆ ಇವರು ಸಂಪೂರ್ಣವಾದ ಒಂದು ವರದಿಯನ್ನು ಕೂಡ ಕೊಡಬೇಕಾಗ್ತದೆ. ಈಗ ಏನು ನ್ಯಾಯಾಲಯಕ್ಕೆ ಯಾವ ಆಧಾರದ ಮೇಲೆ ಇವರು ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಅವನಿಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಒಂದು ನ್ಯಾಯಾಲಯದ ಆದೇಶ ಪಡ್ಕೊಂಡು, ಅಲ್ಲಿ ಯಾವ ಕಾನೂನು ಅಡಿಯಲ್ಲಿ ಅವರು ಒಂದು ಈ ಆದೇಶವನ್ನು ಪಡ್ಕೊಂಡ್ರು ಮತ್ತು ಯಾವ ರೀತಿ ಇದನ್ನು ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಒಂದು ವರದಿಯನ್ನು SIT ತೊಗೋಬೇಕಾಗುತ್ತೆ. ಮತ್ತು ಅವನು ನ್ಯಾಯಾಲಯದಲ್ಲಿ ಹೇಳಿರ್ತಕ್ಕಂಥ ಅಂಶಗಳು ಎಷ್ಟು ಮಟ್ಟಿಗೆ ನಿಜ ಇದೆ ಅಥವಾ ಸುಳ್ಳಿದೆ ಅನ್ನೋದು ಕೂಡ ಜನಕ್ಕೆ ಈಗ ನ್ಯಾಯಾಲಯಕ್ಕೆ ನಮ್ಮ ತನಿಖಾ ತಂಡ ಮಂದಟ್ಟು ಮಾಡಬೇಕಾಗ್ತದೆ. ಅದಲ್ಲದೆ ಕೂಡ ನೀವು ಹೇಳ್ದಂಗೆ 100ಕ್ಕೂ ಅಧಿಕ ಶವಗಳನ್ನು ಹೂತಾಕಿದ್ದೀನಿ ನಾನು, ಅವುಗಳೆಲ್ಲವನ್ನು ನಾನು ತೋರಿಸ್ತೀನಿ ಅಂತೇಳಿ ಕರ್ಕೊಂಬಂದು ಎಲ್ಲವನ್ನು ಅದರಲ್ಲಿ ಒಂದು 13 ಪಾಯಿಂಟನ್ನು ಫಸ್ಟ್ ದಿನದಲ್ಲೇ ಮಾಡಿಸ್ತಾರೆ. ನಂತರ ಹಂತವಾಗಿ ಪ್ರತಿದಿನ 1-2 ಹುಡ್ತಂಥ ಜಾಗವನ್ನು ಆತ ತೋರಿಸ್ತಾನೆ. ಅಲ್ಲಿ ಯಾವುದೂ ಕೂಡ ಸಿಕ್ಕೋದಿಲ್ಲ. ಮತ್ತು 6ನೇ ಜಾಗದಲ್ಲಿ ಸಿಕ್ಕಂಥ ಕೂಡ ಒಂದು ಬುರುಡೆಯನ್ನು ಕೂಡ ತಗೊಂಡೋಗಿ FSL ಕಳಿಸಿದ್ದಾರೆ. ಅದು ಕೂಡ ಯಾವ ರೀತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಅದು ಮಹಿಳೆಯರ್ದ ಅಥವಾ ಪುರುಷರದ ಅಥವಾ ಮಕ್ಕಳದ ಅನ್ನೋದು ಕೂಡ ಇನ್ನೂ ಪತ್ತೆ ಆಗಿಲ್ಲ. ಈ ರೀತಿ ಪ್ರತಿಯೊಂದನ್ನು ಕೂಡ ಅದನ್ನು ನಾವು FSL ವರದಿ ಆಧಾರದ ಮೇಲೆ ಮತ್ತು ತನಿಖಾ ಹಂತದಲ್ಲಿ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿ ಈತ ಮಾಡಿರ್ತಕ್ಕಂಥ ಒಂದು ಏನು ಸರ್ಕಾರಕ್ಕೆ ಮತ್ತು ಎಲ್ಲರಿಗೂ ಕೂಡ ಮಾಡಿರ್ತಕ್ಕಂಥ ಮಿಸ್ಲೀಡ್ ಬಗ್ಗೆ ಕಾನೂನು ರೀತಿ ಕ್ರಮವನ್ನು ಜರುಗಿಸಲಿಕ್ಕೆ ಅವಕಾಶ ಇದೆ. ಸರ್, ಇದರ ಜೊತೆಗೆ ಆತ ಹೇಳ್ತಾ ಇರೋದು ವಿಚಾರಣೆ ವೇಳೆ, ನನ್ನ ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆ ಇದ್ದಾರೆ ಅಂತ. ಸೂತ್ರಧಾರಿಗಳ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು SIT? ಹೌದು, ಯಾವುದೇ ಒಂದು ಪ್ರಕರಣ ನಡಿಬೇಕಾದ್ರೆ ಅದಕ್ಕೊಂದು ತಯಾರಿ ಅಂತ ಹೇಳಿ ನಡೀತಾರೆ. ಅಪರಾಧ ಅಂತ ಈಗ ಇಲ್ಲಿವರೆಗೆ ನಾವು
ಇವರು ಯಾರ ಮೇಲೆ ಆರೋಪ ಮಾಡಿದ್ರು ಅವ್ರನ್ನ ನಾವು ಅಪರಾಧ ಮಾಡಿದ್ದಾರೆ, ಅವರು ಆರೋಪಿಗಳು ಅಂತೇಳಿ ನಾವು ಪರಿಗಣಿಸಬೇಕಾದ ಒಂದು ಸಂದರ್ಭ ಸಾರ್ವಜನಿಕರಿಗಿತ್ತು ಮತ್ತು ಎಲ್ಲ ಮಾಧ್ಯಮಗಳಿಗಿತ್ತು ಮತ್ತು ಎಲ್ಲ ಸಾಮಾಜಿಕ ಜಾಲತಾಣಗಳು ಕೂಡ ಏನೋ ಆಗಬಾರ್ದೆಲ್ಲ ಮಾಡಿದೆ. ಧರ್ಮಸ್ಥಳದಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಥರ ಒಂದು ಆಗಬಾರ್ದಾಗಿದೆ, ಮಾಡಬಾರ್ದೆಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಏನು ಇದುವರೆಗೆ ಇಲ್ಲಿ ತನಕನೂ ಕೂಡ ಇದೊಂದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಸೌಜನ್ಯ ಪ್ರಕರಣದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ವಿಚಾರ ಇದು. ಅಲ್ಲಿಂದ ಕೂಡ ಪಾಪ ಸೌಜನ್ಯಗೆ ಅನ್ಯಾಯ ಆಗಿದೆ, ಅದಕ್ಕೆ ತಕ್ಕಂತೆ ಶಿಕ್ಷೆ ಆಗಬೇಕಾಗಿದ್ದು ಅದು ಕಾನೂನು ಪ್ರಕರಣ, ಅದು ಬೇರೆ ವಿಚಾರ ಆಯಿತು. ಆದರೆ ಅದನ್ನು ಹೊರತುಪಡಿಸಿ ಇವರು ಮಾಡಿರ್ತಕ್ಕಂಥ ಅಪರಾಧಗಳಿದ್ದಾವಲ್ಲ, ಆರೋಪಗಳಿದ್ದಾವಲ್ಲ, ಇದಕ್ಕೆ ಯಾವ ರೀತಿ ಸಾಕ್ಷಿಗಳನ್ನ ಇವರು ಇಟ್ಕೊಂಡಿದ್ದಾರೋ ನಮಗಂತೂ ಗೊತ್ತಿಲ್ಲ. ಅಷ್ಟು ಸುಲಭ ಅಲ್ಲ. 10-15 ವರ್ಷದಿಂದ ಮಾಡಿರ್ತಕ್ಕಂಥ ಒಂದು ಇವ್ರು ಹೇಳಿರ್ತಕ್ಕಂಥ ಅಪರಾಧ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಇವ್ರು ಹೇಳಿರ್ತಕ್ಕಂಥ ಆರೋಪಗಳಿಗೆ ಮತ್ತು ಅಪರಾಧಗಳಿಗೆ ಸಾಕ್ಷಿಗಳನ್ನ ಕೊಡ್ತಕ್ಕಂಥದ್ದು ಅಷ್ಟು ಸುಲಭ ಏನಲ್ಲ. ನಮಗೆ ಅನ್ನಿಸ್ತಿತ್ತು ಇದು ಯಾವ ರೀತಿ ಪ್ರೂವ್ ಮಾಡೋಕ್ಕೆ ಸಾಧ್ಯ, ಯಾವ ರೀತಿ ಮಾಡ್ತಾ ಇದ್ದಾರೆ, ಇದನ್ನ ಹೇಗೆ ಮಾಡ್ತಾ ಇದ್ದಾರೆ ಇದನ್ನು ಅಂತೇಳಿ. ನಮ್ಮ SIT ತಂಡ ಆಗಲಿ, ಸರ್ಕಾರ ಮುಜುಗರಕ್ಕೆ ಒಳಗಾಗಬಾರ್ದು ಅನ್ನೋ ದೃಷ್ಟಿಯಿಂದನೂ ಕೂಡ ಇದನ್ನು ಭಾಳ ಸೀರಿಯಸ್ ಆಗಿ ಮಾಡಿ ಒಂದು ಒಳ್ಳೆ ಕೆಲಸವನ್ನು ಮಾಡಿದೆ ಸರ್ಕಾರ. ಇದರಲ್ಲಿ ಎರಡು ಮಾತಿಲ್ಲ. ಇದರಲ್ಲಿ ಇವತ್ತೇನು ಈ ಪರಿಸ್ಥಿತಿಗೆ ಈ ಹಂತಕ್ಕೆ ಬಂದು ನಿಂತಿರಬೇಕಾದ್ರೆ ಸರ್ಕಾರದ ಕಠಿಣವಾದ ಕ್ರಮವೇ ಕಾರಣ ಆಗಿದೆ. ಇದು ಒಂದು ರೀತಿ ಎಲ್ಲ ರೀತಿಗೂ ಸಹ ಒಳ್ಳೆಯದಾಯಿತು. ಸಾರ್ವಜನಿಕರಿಗೆ ಏನು ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಒಂದು ಕಲ್ಪನೆ ಇತ್ತು, ಆ ಕಲ್ಪನೆ ಹೊರಗೆ ಹೋಗಬೇಕಾದ್ರೆ ಈ ಒಂದು ತನಿಖೆಯಲ್ಲಿ ಸತ್ಯಾಂಶ ಹೊರಬರಬೇಕಾಗಿತ್ತು. ಅಕಸ್ಮಾತ್ ಇವ್ರು ಹೇಳಿದ ರೀತಿಯಲ್ಲೇ ಎಲ್ಲ ಗುಂಡಿನಲ್ಲೂ ಕೂಡ ಬಾಡಿಗಳು ಸಿಕ್ಕಿದ್ರೆ, ಎಲ್ಲ ಸಿಕ್ಕಿದ್ರೆ ಇವ್ರು ಹೇಳಿದ ಆರೋಪಕ್ಕೆ ಪೂರಕವಾದ ಒಂದಷ್ಟು ಸಾಕ್ಷ್ಯಗಳು ಆಗ್ತಿತ್ತೇನೋ. ಬಟ್ ಅದನ್ನು ರುಜುವಾತು ಮಾಡೋದು ನ್ಯಾಯಾಲಯದಲ್ಲಿ ಭಾಳ ಕಷ್ಟ ಆಗ್ತಿತ್ತು. ಕೋರ್ಟ್ನಲ್ಲಿ ರುಜುವಾತು ಮಾಡೋದು ಭಾಳ ಕಷ್ಟ ಇದೆ, ಅದನ್ನು ಸುಲಭ ಮಾಡಲಿಕ್ಕಾಗಲ್ಲ ಅದನ್ನು. ಯಾಕೆಂದರೆ ಈ ಹೇಳ್ತಕ್ಕಂಥ ವ್ಯಕ್ತಿ ಅವತ್ತೊಂದು ದಿವಸನೇ ಈ ರೀತಿ ಒಂದು ಕದ್ದು ಹಣ ಮುಚ್ಚಾಕ್ತಾ ಇದ್ದೀನಿ ಅನ್ನೋದು ಕೂಡ ಅವತ್ತೇ ಅವನು ಸರ್ಕಾರದ ಪೊಲೀಸ್ ಗಮನಕ್ಕೆ ತರಬೇಕಾಗಿತ್ತು ಅದನ್ನು. ಇವ್ರು ಹೇಳೋದು ನಮಗೇನು ಮಾಡಿದ್ವಿ, ನಾವು ಸಹಕಾರ ಕೊಡಲಿಲ್ಲ, ಪೊಲೀಸರೇ ಬಂದು ಬಾಯಿ ಮುಚ್ಕೊಂಡು ಮಾಡಿಬಿಟ್ಟು ಹೋಗಿ ಅಂತ ಹೇಳಿದ್ರು. ಏನೇ ಹೇಳ್ತಾ ಇದ್ದ, ನಾವು ಕೇಳ್ತಾ ಇದ್ವಿ. ಈ ಥರ ಎಲ್ಲ ಮಾಡಿದರು, ನಮಗೆ ಪೊಲೀಸ್ನವರು ಎದುರಿಸ್ತಾ ಇದ್ರು. ಪೊಲೀಸ್ನವರು ನಾವು ಹೇಳಿದ ಕಡೆ ಮಾಡಿಬಿಟ್ಟು ಹೋಗಿ ಯಾವುದೋ ಒಂದು ಬಾಡಿನ ಹಾಕ್ಬಿಟ್ಟು ಹೋಗಿ ನಿನಗೆ ಯಾಕೆ ವಿಚಾರ ಅಂತ ಹೇಳಿದ್ರು ಅಂತೇನೋ ಹೇಳ್ತಾಯಿದ್ರು. ಸೊ ಆ ಥರ ಆದರೆ ಅದು ಒಂದೇ ಸಾರಿ ಆಗಿರ್ತಕ್ಕಂಥದ್ದಲ್ಲ, ಹಲವಾರು ದಿನಗಳಿಂದ ನಡ್ಕೊಂಡ್ಬಂದಿರ್ತಕ್ಕಂಥದ್ದು. ಇವ್ರು ಹೇಳೋದು ಕಳೆದ 20 ವರ್ಷದಿಂದ ನಡೀತಕ್ಕಂಥದ್ದು. ಇನ್ನೊಬ್ಬ ಯಾರು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಇದ್ದಾರೆ ಸಾವಿರಾರು ಹೆಣಗಳು ಅಂತ ಹೇಳ್ತಾ ಇದ್ದಾರೆ. ಏನದಕ್ಕಂತೂ ಮಾತಾಡ್ಬೇಕಾದ್ರೆ ಒಂದು ಕಲ್ಪನೆ ಬೇಡ. ಸಾವಿರಾರು ಹೆಣಗಳ ಕಲ್ಪನೆ ಏನು, ಒಂದು ಹೆಣ ಬಿದ್ದರೇ ಅದನ್ನು ತರಿಸ್ಕೊಳ್ಳೋಕ್ಕೆ ಪಬ್ಲಿಕ್ನಲ್ಲಿ ಅದನ್ನು ನೋಡಲಿಕ್ಕಾಗಲಿ ಅದನ್ನು ತಡ್ಕೊಳಕ್ಕಾಗಲಿ ಭಾಳ ಕಷ್ಟ ಇದೆ ಪಬ್ಲಿಕ್ಗಳಿಗೆ. ಯಾವುದೋ ಒಂದು ಅನಾಮಿಕವಾದ ಶವ ರೋಡಲ್ಲಿ ಬಿದ್ದಿತ್ತು ಅಂದರೂ ಕೂಡ ಅದನ್ನು ಅಷ್ಟು ಈಸಿಯಾಗಿ ಜನಗಳು ಕೂಡ ಬಿಟ್ಟುಬಿಡಲ್ಲ. ಯಾರು ಕೂಡ ಏನಾಗಿದೆ ಎತ್ತಾಗಿದೆ ಅನ್ನೋದನ್ನು ಕೂಡ ವಿಚಾರ ಮಾಡ್ತಕ್ಕಂಥದ್ದು. ಇವ್ರು ಹೇಳಿದ ರೀತಿ ಎಲ್ಲ ಪೌಲ್ ಪ್ಲೇ ಆಗಿಬಿಟ್ಟಿದೆ ಕಳೆದ 20 ವರ್ಷದಿಂದ. ಧರ್ಮಸ್ಥಳದಲ್ಲಿ ಆಗಬಾರ್ದು ಆಗಿಬಿಟ್ಟಿದೆ ಮತ್ತು ನಡೆಯಬಾರ್ದೆಲ್ಲ ನಡೆದುಬಿಟ್ಟಿದೆ. ಇವರೆಲ್ಲ ಹೇಳ್ತಾ ಇದ್ರಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.